ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಲ್ಲಣ್ಣ, ಶರಣ್ ಸರ್ ಮುಂದೆ ಅವ್ರ ಸಾಂಗಲ್ಲೇ ಅವ್ರ ಮುಂದೆನೇ ಈ ತರ ಡ್ಯಾನ್ಸ್ ಮಾಡ್ತಿರಲ್ಲ, ಹ್ಯಾಟ್ಸ್ ಆಫ್. ಸರ್ ಇನ್ನೊಂದು ಹೇಳ್ಬೇಕಂದ್ರೆ ನಾ ಡ್ಯಾನ್ಸ್ ಒಂದು ಬರ್ತಿದ್ದಿಲ್ಲ, ಡ್ಯಾನ್ಸ್ ಮಾಡೇ ಇಲ್ಲ ಜೀವನದಾಗ. ಶರಣ್ ಸರ್ ಸಾಂಗ್ ಅಂದ್ರೆ ಒಂಥರ ಎದ್ದು ಕುಣ್ಯಾಂಗ ಅನ್ಸ್ಬಿಡೋದು ಒಟ್ಟು ಕರೆ ಹೇಳ್ತೀನಿ ಸರ್. ಒಂದು ನಿಮಿಷ, ನಿಮ್ಮ ಕೊರಿಯೋಗ್ರಾಫರ್ ಹೆಸರೇನು? ರವಿ ಮಾಸ್ಟರ್ ಸರ್. ಚರಣ್ ತಾನೆ? ಚರಣ್ ಸರ್ ಆಮೇಲೆ ಬಂದು ತಿದ್ದಿದ್ರು ಸರ್ ಅವರು. ಆ ತೀಡದಂತವ್ರನ್ನ ಒಂಚೂರು ಕಳಿಸಿ ವೇದಿಕೆ ಮೇಲೆ. ನಾನು ಡ್ಯಾನ್ಸ್ ಮಾಸ್ಟರ್ ಅಲ್ಲ, ಆದ್ರೂ ಸುಮ್ಮನೆ ಹೇಳ್ಕೊಟ್ಟಿದ್ದೆ. ಚರಣ್ ಅವ್ರಿಗೆ ಹೆಂಗೆ ಹೇಳ್ಕೊಟ್ರಿ ಹೇಳ್ರಿ, ನನಗೆ ಇನ್ನೊಂದ್ಸಲ ನೀವು ತೋರಿಸ್ಬೇಕು. ಒಂದು ಅಣ್ಣನ ಥರ ಒಂದು ಅಡ್ವೈಸ್ ಕೊಡ್ತೀನಿ, ಯಾರನ್ನ ನಂತರ ಸುಮ್ಮನೆ ಒಂದು ಸ್ಟೆಪ್ ಹಾಕೊಂಡು ಕೇಳ್ಬಿಡ್ತಾರೆ, ತಪ್ಪು ಮಾಡಿ ಎಲ್ಲೂ ಹಾಕಕ್ ಹೋಗ್ಬಾರ್ದು. ಕರೆಕ್ಟ್ ಆದ ಮಾತು, ಸತ್ಯವಾದ ಮಾತು. ಇನ್ನೊಂದೇನ್ ಗೊತ್ತಾ, ಬೇರೆಯವರಿಗೆ ಹೇಳ್ಬಿಟ್ಟು ಮಾಡಿಸ್ಬೋದು, ನಾವು ಮಾಡೋದು ಕಷ್ಟ ಆಕ್ಚುಲಿ. ಈ ಕಾನ್ಫಿಡೆನ್ಸ್ ಮಾತಾಡೋದಿಲ್ಲ, ಇದಕ್ಕೆ ಮೆಚ್ಚಬೇಕು ನಿಜವಲ್ಲ. ಎಸ್ ಮಿಸ್ಟರ್ ಮಲ್ಲಪ್ಪ, ಇಡೀ ಕರ್ನಾಟಕ ಕೇಳಕ್ ಇಷ್ಟಪಡ್ತಾ ಇದೆ, ಹೌ ವಾಸ್ ಯುವರ್ ಜರ್ನಿ? ಆ್ಯಕ್ಚುಲಿ ಮೈ ಜರ್ನಿ ವೆರಿ ಟಫ್ ಆ್ಯಂಡ್ ಡಿಫಿಕಲ್ಟ್ ಬಟ್ ಸ್ಮೂತ್ ಗೋಯಿಂಗ್ ಟಿಲ್ ನೌ. ಐ ಹೋಪ್ ಹೂ ವಿನ್ ದ ಕಪ್, ಐ ಆಮ್ ಸೋ ಹ್ಯಾಪಿ. ಅಕಾರ್ಡಿಂಗ್ ಟು ಯು, ಹೂ ವಿಲ್ ಬಿ ದ ವಿನ್ನರ್? Who are? Everyone win the cup already. Win the heart. ಸೀರಿಯಸ್ಲಿ ಯುವರ್ ಸ್ಪೀಚ್ಗೆ ಮೈ Thank you sir. Thank you. ಇಲ್ಲ, ಸುಮ್ಮನೆ ಅವ್ರಿಗೆ ತಮಾಷೆ ಮಾಡ್ತಾ ಇರ್ತೀವಿ ಈ ಥರ, ಬಟ್ ಅದರ್ವೈಸ್ ನಿಮ್ಮಿಬ್ಬರ ಕಾಂಟ್ರಿಬ್ಯೂಷನ್ ಈ ಶೋಗೆ ಅಪಾರವಾಗಿತ್ತು. ಅದ್ಭುತವಾದ ಜರ್ನಿ, ಒಡ್ರಿ ಚಪ್ಪಾಳೆ ನಿಜವಾಗ್ಲು. ನಿಮ್ಮ ಜರ್ನಿ ಹೇಗಿತ್ತು ಇವನ? ಅದ್ಭುತವಾದ ಜರ್ನಿ, ಏನ್ ಅನ್ನಿಸ್ತು? ಇದು ಯಾವಾಗ ಚಾಲೋ ಆಯ್ತು ಯಾವಾಗ ಬಂದಾತು ಅನ್ನೋದು ಗೊತ್ತಾಗೋಲ್ದು. ಹಿಂಗ್ ಚಾಲೋ ಆಗಿ ಹಿಂಗ್ ಬಂದಾದಂಗ ಅನ್ಸತ್ ನಮ್ಗೆ. ಆಮೇಲೆ ಇಲ್ಲಿ ಬಂದಂತ ಎಲ್ಲ ನನ್ನ ಸಹಪಾಠಿಗಳು ಏನದಾರ ಒಂದೊಂದು ಬೇರೆ ಬೇರೆ ಲೆವೆಲ್ಗೆ ಅದಾರ ಅವ್ರನ್ನ. ಆಕ್ಚುಲಿ ನಾನೇನು ಸಣ್ಣವ, ಸ್ವಲ್ಪ ಕಲ್ತಿದ್ದೆ ನಾನು. ಇಲ್ಲಿ ಬಂದ ಮ್ಯಾಗ ತಿಳುವಳಿಕೆ ಅಥವಾ ಒಂದು ಅನುಭವನ ಕಲ್ತೇನೆ ಇವರೆಲ್ಲರಿಂದ. ಆಮೇಲೆ ಜಡ್ಜಸ್ಗಳು ಒಂದು ಕಲ್ತಿದ್ದೇನಪ್ಪ ಅಂದ್ರೆ, ಅವರು ಯಾರು ಡೌನ್ ಹಾಕಾರ ಅವ್ರು ಸುಮ್ಮನೆ ಕುಂದ್ರಸಂಗಿಲ್ಲ. ಶರಣ್ ಸರ್ ಅವ್ರ ಎಕ್ಸ್ಪೀರಿಯನ್ಸ್, ನೀಬ್ರು 2 ದಿವಸ ಕಲ್ತ್ಯಾ, ನಾನು ಹಿಂಗೆಲ್ಲ ಕಲ್ತು ನೋಮರ ಮತ್ತೆ ಹುರುಪ್ ಹಾಕಿದ್ರೆ ನಂಬರ್ 1 ಅಂದ್ರೆ ಶರಣ್ ಸರ್. ಆಮೇಲೆ ಮೇಡಮ್ ಅವತ್ತು ಬಂದ್ರೆ ಅವ್ರ ತರ ಎನರ್ಜಿ ಇದ್ದಂಗೆ, ಅವ್ರು ಒಂದೇ ಮಾತು ಮಾತಾಡಿದ್ರು ಪಾಯಿಂಟ್ ಆಗಿ ಮಾತಾಡ್ಬಿಡ್ತಾರೆ ಅವರು. ಬಟ್ ಎಲ್ಲಾರ ಕಡೆಯಿಂದ ನಾ ತಿಳ್ಕೊಂಡಿದ್ದೇನಂದ್ರೆ ಜೀವನದಾಗ ಇನ್ನೂ ಕಲಿಯೋದು ಭಾಳ ಇದೆ ಅಂತೇಳಿ. ಅದು ನನ್ನ ಕಲಿಸ್ಕೊಡ್ತಿ ನಾವು ನಮ್ಮೂರ ಶೋ ಈ ಜಿ ಕನ್ನಡ. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಇನ್ನು ನೀಲವ್ವ, ಪ್ರತಿ ವಾರನೂ ಒಂದೊಂದು ಪಾಠ ಕಲ್ತೀವಿ ಅಂತ ಅನ್ಸಾಗತೈತಿ ನನಗೆ. ಈ ಸ್ಟೇಜ್ ಸಿಗತ್ತೆ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ, ಇವರಿಂದ ಸಿಕ್ತು ಬಂದು ಭಾಳ ಖುಷಿ ಆಯ್ತು. ಎಲ್ಲರೂ ಒಂಥರ ನಮ್ಮವರಾದ್ರೆ ಎಲ್ಲರಿಗೂ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಚರಣ್ ಸರ್, ನಿಮ್ಮ ಫೇವರೇಟ್ ಜೋಡಿ? ಮಲ್ಲಪ್ಪನವರೇ, ಸರ್ ನಮಗೆ ಬಹಳ ಇಲ್ಲಿ ವಜ್ಜಾಗುತ್ತೆ ನಿಮ್ಮನ್ನೆಲ್ಲ ಬಿಟ್ಕೊಡ್ಲಿಕ್ಕೆ. ನೀವು ಏನು ಅಂತ ನನಗೆ ಗೊತ್ತಿರಲಿಲ್ಲ, ಅದಾದಿಂದ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದೆ ನಾನು. ನಿಮ್ಮನ್ನ ವಿಡಿಯೋದಲ್ಲಿ ನೋಡಿದಂಥವ್ರನ್ನೆಲ್ಲ ಎಲ್ಲರೂ ನಿಮ್ಮ ಬರೀ ನಗುಮುಖದ ಮಲ್ಲಪ್ಪ ಅವ್ರು ನೋಡಿರ್ತಾರೆ, ಹಾಸ್ಯ ಮಾಡುವಂಥ ಮಲ್ಲಪ್ಪನ ನೋಡಿರ್ತಾರೆ. ಆದರೆ ಆ ಮಲ್ಲಪ್ಪನ ಹಾದಿ ಗೊತ್ತಿರಲಿಲ್ಲ ಯಾರಿಗೂ. ಆ ಮಲ್ಲಪ್ಪನ ಹಾದಿಯನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ನಾವು, ನಮ್ಮವರು ವೇದಿಕೆ. ಸರ್ ಕರೆಗೂ ಸರ್, ನಾನು ಒಬ್ಬ ಹಾಸ್ಯ ಕಲಾವಿದನಾಗೂ ಹೇಳ್ತೀನಿ, ಪ್ರಪಂಚಕ್ಕೆ ನಾವು ಹಾಸ್ಯ ಕಲಾವಿದರುಗಳು ಯೂಶಲಿ ಎಲ್ಲರೂ ನಗನಗ್ತಾ ಇರೋವಂಥವ್ರು, ಇವ್ರ ಮನೆಯಲ್ಲೂ ಹಾಗೆ ಇರ್ತಾರೆ ಅಂತ ಅನ್ನೋವಂಥದ್ದೇ ಎಲ್ಲರಿಗೂ ಒಂದು ಭಾವನೆ ಇರುತ್ತೆ. ಆದರೆ ಒಬ್ಬ ಹಾಸ್ಯ ಕಲಾವಿದನ ಹಿಂದೆ ಎಂಥ ದುಃಖ ಇರುತ್ತೆ, ಎಂಥ ಸ್ಟ್ರಗಲ್ ಇರುತ್ತೆ ಅಂತ ಅನ್ನೋದನ್ನು ಅಷ್ಟು ಜನ ಹಾಸ್ಯ ಕಲಾವಿದರನ್ನ ನೀವು ಅಲ್ಲಿ ರೆಪ್ರೆಸೆಂಟ್ ಮಾಡಿ ತೋರಿಸಿದ್ರಿ ರೀ. ನನಗಲ್ಲಿ ಹ್ಯಾಟ್ಸ್ ಆಫ್ ಹೇಳಬೇಕು ನಿಮಗೆ. ಭಾಳ ಖುಷಿಯಾಗೋದೇನು ಅಂತಂದರೆ ನೀಲಮ್ಮ ಅವರ ಗಟ್ಟಿತನ ಇದೆಯಲ್ಲ ರೀ, ಎಷ್ಟು ಚಂದ ಡ್ಯಾನ್ಸ್ ಮಾಡ್ತೀರಿ ಇವತ್ತು. ಸೊ ಒಳ್ಳೇದಾಗಲಿ, ನಿಮ್ಮಿಬ್ಬರನ್ನು ಭಗವಂತ ಹಿಂಗೆ ಇಟ್ಟಿರಲಿ. ಆಮೇಲೆ ಅವ್ರ ಪರವಾಗಿ ನಾನೇ ಒಂದು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ರೀ. ಅವರು 2 ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಚಪ್ಪಾಳೆ ಅದಕ್ಕೆ ಸರ್. ಹೌದಾ? ಹೌದು ಸರ್. ಆಮೇಲೆ ಇಲ್ಲಿ ಬಂದ್ಮ್ಯಾಗ ನನಗೆ ಅನಿಸ್ತಿ ನಾನೇನು ಬಾ ದೂರದಿನಪ್ಪ ಸಿನಿಮಾ ಇಂಡಸ್ಟ್ರಿಗೆ ಅಂತೇಳಿ. ಬಟ್ ಒಂದು ವಿಶ್ವಾಸ ಬಂದು ಸರ್, ಇಲ್ಲೆಲ್ಲ ನೋಡಿದ ತಕ್ಷಣ ಆ ಒಂದು ಶಿಸ್ತನ್ನ ಪಾಲಿಸ್ತೀನಿ ಸರ್. ನಿಮ್ಗೆ ತುಂಬ ದೊಡ್ಡ ಡೈರೆಕ್ಟರ್ ಆಗಿ ಬೆಳೀರಿ ಸರ್. ಮುಂದೊಂದು ದಿವಸ ನಿಮ್ಮ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡುವಂತ ಅವಕಾಶ ನನಗೂ ಸಿಗಲಿ ಅಂತ ಕೇಳ್ಕೊತೀನಿ ನಾನು. ಎಲ್ಲದರಲ್ಲೂ ಯಶಸ್ಸು ನಿಮಗೆ ಸಿಗಲಿ ಅಂತ ಅನ್ನೋವಂಥದ್ದು ನನ್ನ ಹಾರೈಕೆ. ಒಳ್ಳೇದಾಗಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಶರಣ್ ಸರ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಯುವರ್ ಜರ್ನಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾವಾಗಲೂ ಬಡ ಅಂತ ಮಾತಾಡ್ತಿರಲ್ಲ, ನಿಮ್ಮ ಜರ್ನಿನ ನೀವೇ ನೋಡಿ ಏನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ?
ಒಂದ್ಸಲಿ ಅಲ್ಲ 10 ಸಲ ನೋಡಿದ್ರು ಖುಷಿನೂ ಪಡ್ತೀನಿ, ಖುಷಿಯಿಂದ ಕಣ್ಣೀರು ಹಾಕ್ತೀನಿ ರೀ. ಅಂಥ ಜರ್ನಿ, ಅಂಥ ವಿಟಿ ಎಷ್ಟು ಮಂದಿಗೆ ಸಿಗ್ತೈತೆ ಹೇಳ್ರಿ ಇಂಥ ಅದೃಷ್ಟ. ನನಗಷ್ಟ ಕೊಡ್ಲಾರ್ದ ಫ್ಯಾಮಿಲಿಗಂತ ಕೊಟ್ಟಾರಲ್ಲ, ಭಾಳ ಕಮ್ಮಿ ಮಂದಿ ಅದೃಷ್ಟ ಮಾಡಿರ್ತಾರೆ. ಆ ಅದೃಷ್ಟವಂತರೊಳಗೆ ನಾವು ಹೌದು. ಸೊ ಇದಕ್ಕೆ ಎಷ್ಟು ಮಂದಿ ಈ ನಾವು ನಮ್ಮವರು ಶೋಗ ಕಂಪ್ಲೀಟ್ ಟೀಮ್ ನಾವು ಒಬ್ಬರ ಹೆಸರು ತೊಗೊಂಡ್ರೆ ತಪ್ಪಾಕೈತಿ. ಎಫರ್ಟ್ಲೆಸ್ಲಿ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ನಮಗೆ ಸರ್ಪ್ರೈಸ್ ಕೊಡಕ್ಕೆ ಅವ್ರು ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆ ಕೆಟ್ಟು ನಮ್ಮನ್ನು ಸಂಭ್ರಮಿಸ್ತಾರಲ್ಲ, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಟೀಮ್ ನಾವು ನಮ್ಮವರು. ಥ್ಯಾಂಕ್ ಯು ಝೀ. ಥ್ಯಾಂಕ್ ಯು. ಇಷ್ಟು ಕೈ ತುಂಬ ಕೆಲಸ ಕೊಟ್ಟಾರಲ್ಲ ಝೀ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ನಿಸ್ತು ಇವರ ಜರ್ನಿ ಶರಣ್ ಸರ್? ನನಗೆ ಶಿಲ್ಪ ಅವರ ಒಟ್ಟಿಗೆ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ದೆ ನಾನು. ತುಂಬ ದೊಡ್ಡ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅದು, ರ್ಯಾಂಬೋ 2 ಸಿನಿಮಾದಲ್ಲಿ ಒಂದು ತುಂಬ ಒಳ್ಳೆಯ ಪಾತ್ರ. ಅವರು ಬಡ ಮಾತಾಡ, ಇವ್ರು ಯಾರು ಇವರು, ನಮಗೆ ಒಂದು ಸ್ವಲ್ಪ ಭಾಷೆ ಕೇಳಿದ ತಕ್ಷಣ ಹಂಗೆ ಎಲ್ಲ ಫುಲ್ ಟಕ ಅಂತ ಹಿಂಗೆ ಇದಾಗ್ಬಿಡುತ್ತೆ. ಆಮೇಲೆ ಅವರು ಕೇಳಿದ್ದಕ್ಕೆ ಇಲ್ಲ ಸರ್ ನಾನು ಹುಬ್ಳಿಯವರು, ಎಲ್ಲ ನಾವೆಲ್ಲ ಒಂದೇ ಇದರವರು ಅಂತ ಹೇಳಿದ್ರು. ನನಗೆ ಅವಾಗ ಅನ್ಕೊಂಡಿದ್ದೆ ಇವ್ರ ಹತ್ರ ಒಂದು ಸ್ಪಾರ್ಕ್ ಇದೆ ಗೊತ್ತಾ, ಅದನ್ನು ಅವತ್ತಿಂದನೂ ಕೂಡ ಡಬ್ಬಿಂಗಲ್ಲೂ ಕೂಡ ಅವರೇ ಇದು ಮಾಡಿದ್ದಾರೆ. ಅದಕ್ಕೆ ಎಷ್ಟು ಚಂದ ಜೀವ ತುಂಬಿದ್ರು ಅಂತ. ನಿಮ್ಮಲ್ಲಿ ನಾನು ನೋಡಿದ್ದೇನು ಗೊತ್ತಾ, ಮೊದಲನೇ ಎಪಿಸೋಡ್ ಅಥವಾ 2ನೇ ಎಪಿಸೋಡಲ್ಲಿ ಆ ಮಗನ್ನ ಆ ಊರಿಗೆ ಕರ್ಕೊಂಡು ಹೋಗ್ತಿದ್ದೀರಿ ನೀವು ಅಂತ ಹೇಳಿದ್ರಿ. ಯಾರು ಸಿಗದೇ ಇರಲಿ ರೀ, ಬಸ್ ಹತ್ಕೊಂಡು ನಾನು ಒಬ್ಬಳೇನೆ ಅವನ್ನ ಕರ್ಕೊಂಡು ಹೋಗಿ ಅವ್ರ ಜೊತೆಲಿ ಸೇರಿಸ್ತೀನಿ ನಾನು ಅಂತ ಹೇಳಿದ್ರಿ ಗೊತ್ತಾ. ಅದೆಂಥ ಅದ್ಭುತವಾದಂಥ ಮಾತು ಗೊತ್ತಾ, ಅದೆಂಥ ಅದ್ಭುತವಾದಂಥ ನಡೆ ಗೊತ್ತಾ ಅದು. ಶೈಲೇಶ್ ಅವರೇ, ನಾನು ಸುಮ್ಮನೆ ತಮಾಷೆಗೆ ನಿಮಗೆ ಡಂಬಲ್ ಸುಂದರ ಅಂತ ಹೆಸರಿಟ್ಟಿದ್ದಷ್ಟೇ, ಆದರೆ ಡಂಬಲ್ ಸುಂದರ ಹೌದು ನೀವು, ಆದರೆ ಒಳಗಡೆ ಒಂದು ಹೆಣ್ಣು ಮನಸ್ಸು ನಿಮಗೆ. ಒಳ್ಳೇದಾಗ್ಲಿ ನಿಮಗೆ. ನಿಮ್ಮನ್ನ ಭಾಳ ಮಿಸ್ ಮಾಡ್ತೀನಿ ನಿಮ್ಮನ್ನ ಈ ಶೋ ಇಂದ. ಮತ್ತೆ ಸಿಗ್ತಾ ಇರೋಣ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾರೆ ನಿಮಗೆ ಬೀಳ್ಕೊಡ್ತೇನೆ. ಥ್ಯಾಂಕ್ ಯು. ಎಸ್ ಸಾರಮ್ಮ. ಮೋಹನ, ನಿನ್ನಲ್ಲಿ ಬೇರೆ 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 ಗುಣಗಳು ಇದ್ವು ಅಂತ ಗೊತ್ತಾಗಿದ್ದೆ ನನಗೆ ಈ ಸ್ಟೇಜಿಗೆ ನೀನು ಬಂದ್ಮೇಲೆ. ಅದಕ್ಕಿಂತ ಹೆಚ್ಚಾಗಿ ನೀನು ನನಗೆ ಹತ್ರ ಆಗಿದೆ. ಯಾಕೆ ಅಂತಂದ್ರೆ ನಿನ್ನಲ್ಲಿ ಇರುವ ಆ ಒಳ್ಳೆಯತನ, ನಿನ್ನಲ್ಲಿರುವ ಹಸಿವು, ಆಮೇಲೆ ನೀನು ತಂದೆ ತಾಯಿ ಸಂಬಂಧಗಳ ಬಗ್ಗೆ ಇಟ್ಕೊಂಡಿರುವಂತ ಇದಿದೆಯಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಅಸಿಸ್ಟೆಂಟ್ ಡ್ಯಾನ್ಸರ್ಸ್ಗಳು, ನಿನ್ನ ಸ್ಟೂಡೆಂಟ್ಗಳು, ಅವರನ್ನೂ ನನ್ನ ಫ್ಯಾಮಿಲಿ ಅಂತ ಕರ್ಕೊಂಡು ಒಂಥರ ಖುಷಿ ಪಟ್ಟಿಯಲ್ಲ, ಹ್ಯಾಟ್ಸ್ ಆಫ್ ಕಣೋ ನಿನಗೆ. ಹ್ಯಾಟ್ಸ್ ಆಫ್. ಅದಕ್ಕಿಂತ ಹೆಚ್ಚಾಗಿ ನನಗೆ ಪರಿಚಯ ಆಗಿದ್ದು ಪಲ್ಲವಿ. ಈ ಕಾರ್ಯಕ್ರಮ ನಡಿಬೇಕಾದ್ರೆ ನಿನ್ನ ಹೆತ್ತೆ ತಂದೆಯನ್ನ ಕಳ್ಕೊಂಡ್ರೂ ಕೂಡ ಆ ದುಃಖನೆಲ್ಲ ಮರೆಯೋ ಹಾಗೆ ನಾನೇನೋ ಸಾಧನೆ ಮಾಡ್ತೀನಿ ಅಂತ ಬಂದು ನಿಂತಿದೆಯಲ್ಲ ತಾಯಿ, ಅದಕ್ಕೋಸ್ಕರ ಕಣೆ ನೀನು ತುಂಬಾ ಇಷ್ಟ ಆಗ್ತೀಯ ಪಲ್ಲವಿ. ತುಂಬಾ ಇಷ್ಟ ಆಗ್ತೀಯಮ್ಮ ನನಗೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಅಂಜನಾ ಮತ್ತು ಪ್ರಪಂಚನಾಗೆ ನೀವು ಆ ಸಂಸ್ಕಾರ ಕಲಿಸಿದಿರಲ್ಲ, ನಿಜವಾಗ್ಲೂ ಆ ಮಕ್ಕಳು ನೋಡಿದಾಗ ತಂದೆ ತಾಯಿನ ಯಾರು ಅಂತ ಕೇಳಬೇಕು ಅನ್ಸುತ್ತಂತೆ. ಸಖತ್ ಖುಷಿ ಆಗತ್ತೆ ಕಣೋ. ಯು ಆರ್ ದಿ ಬೆಸ್ಟ್ ಪರ್ಸನ್. ನನಗಂತೂ ತುಂಬಾ ಖುಷಿ ಅನ್ಸುತ್ತೆ ನಿಮ್ಮಿಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ. ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಮೋಹನ. ಥ್ಯಾಂಕ್ ಯು ಪಲ್ಲವಿ. ಥ್ಯಾಂಕ್ ಯು ವೆರಿ ಮಚ್ ಸಾರಮ್ಮ.